ನಿಮ್ಮ ವಾಟ್ಸಪ್ ಬ್ಯಾನ್ ಆಗಿದೆಯಾ ಅಥವಾ ಈ ತರ ಬರ್ತಿದೆಯಾ? ಈ ತರ ಬಂದ್ರೆ ಇದನ್ನ ಹೇಗೆ ಸಾಲ್ವ್ ಮಾಡೋದು, ಮತ್ತೆ ಬ್ಯಾನ್ ಆಗಿತ್ತಂದ್ರೆ ಅದನ್ನ ಅನ್ಬ್ಯಾನ್ ಹೇಗೆ ಮಾಡೋದು ಅಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಈ ತರ ಕಾರಣ ಏನಂದ್ರೆ ನೀವು GB ವಾಟ್ಸಪ್ ಅಥವಾ ವಾಟ್ಸಪ್ ಪ್ಲಸ್ ಯೂಸ್ ಮಾಡಿದಾಗ ಈ ತರ ಪ್ರಾಬ್ಲಮ್ ಆಗುತ್ತೆ. ಥರ್ಡ್ ಪಾರ್ಟಿ ಆಪ್ ಯೂಸ್ ಮಾಡಿದಾಗ ಈ ತರ ಪ್ರಾಬ್ಲಮ್ ಆಗುತ್ತೆ. ಇವಾಗ ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ಪೂರ್ತಿ ವಿಡಿಯೋ ನೋಡಿ ಅಂದ್ರೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಫಸ್ಟ್ ಪ್ಲೇ ಸ್ಟೋರ್ ಓಪನ್ ಮಾಡಿ, ವಾಟ್ಸಪ್ ಅನ್ಇನ್ಸ್ಟಾಲ್ ಮಾಡಿ. ಇವಾಗ ಬ್ಯಾಕ್ ಬನ್ನಿ. ಇವಾಗ ನಿಮ್ಮ ಮೊಬೈಲ್ ರೀಸ್ಟಾರ್ಟ್ ಮಾಡಿ, ಪವರ್ ಬಟನ್ ಒತ್ತಿ ಹಿಡಿದು ರೀಸ್ಟಾರ್ಟ್ ಮಾಡಿ. ಇಲ್ಲಿ ಕಾಣ್ತಿದೆಯಲ್ಲ ರೀಸ್ಟಾರ್ಟ್ ಬಟನ್, ಆ ತರ ರೀಸ್ಟಾರ್ಟ್ ಮಾಡಿ. ಮೊಬೈಲ್ ಸ್ವಿಚ್ ಆಫ್ ಆಗಿ ಸ್ವಿಚ್ ಆನ್ ಆದ ವೆಯ್ಟ್ ಮಾಡಬೇಕು. ಮೊಬೈಲ್ ಆನ್ ಆದ ನಂತರ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಗೂಗಲ್ದಲ್ಲಿ ವಾಟ್ಸಪ್ ಕಾಂಟ್ಯಾಕ್ಟ್ ಅಂತೇಳಿ ಟೈಪ್ ಮಾಡಿ. ವಾಟ್ಸಪ್ ಕಾಂಟ್ಯಾಕ್ಟ್ ಅಂತ ಟೈಪ್ ಮಾಡಿ. ಇವಾಗ ಕೆಳಗಡೆ ವಾಟ್ಸಪ್ ಕಾಂಟ್ಯಾಕ್ಟ್ ಅಂತ ಬ್ಲೂ ಕಲರ್ ಫಸ್ಟ್ ವೆಬ್ಸೈಟ್ ಇದೆಯಲ್ಲ, ಕಾಂಟ್ಯಾಕ್ಟ್ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಕೆಳಗಡೆ ವಾಟ್ಸಪ್ ಸಪೋರ್ಟ್ ಅಂತಿದೆಯಲ್ಲ, ಅದ್ರ ಕೆಳಗಡೆ ಕಾಂಟ್ಯಾಕ್ಟ್ ಅಂತ ಬ್ಲೂ ಕಲರ್ ಇದೆ ನೋಡಿ. ವಾಟ್ಸಪ್ ಸಪೋರ್ಟ್ ಕೆಳಗಡೆ ಕಾಂಟ್ಯಾಕ್ಟ್ ಅಂತ ಬ್ಲೂ ಕಲರ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಕೆಳಗಡೆ USA ಅಂತಿದ್ದಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಇಂಡಿಯಾ ಸೆಲೆಕ್ಟ್ ಮಾಡಿ. ಮುಂದೆ ಖಾಲಿ ಬಾಕ್ಸ್ ಇದೆಯಲ್ಲ, ಆ ಬಾಕ್ಸ್ ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ವಾಟ್ಸಪ್ ನಂಬರ್ ಎಂಟ್ರಿ ಮಾಡಿ, ಬ್ಯಾನ್ ಆದದ್ದು ಫುಲ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ಇವಾಗ ಇಲ್ಲಿ ಕೆಳಗಡೆ ಇಮೇಲ್ ಅಡ್ರೆಸ್ ಅಂತಿದೆಯಲ್ಲ, ಅಲ್ಲಿ ನಿಮ್ಮ ಜಿಮೇಲ್ ಎಂಟ್ರಿ ಮಾಡಿ. ನೀವು ಯಾವ್ದು ಯೂಸ್ ಮಾಡ್ತಿರ್ತಾರೆ ಜಿಮೇಲ್ ಅದನ್ನ ಎಂಟ್ರಿ ಮಾಡಿ. ಮತ್ತೆ ಕೆಳಗಡೆ ಸೇಮ್ ಜಿಮೇಲ್ ಎಂಟ್ರಿ ಮಾಡಿ ಕನ್ಫರ್ಮ್ಗೋಸ್ಕರ. ಎರಡು ಮೇಲೆ ಕೆಳಗೆ ಎರಡು ಸೇಮ್ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿ ನಂತರ ಇವಾಗ ನೀವು ಯಾವ ಮೊಬೈಲ್ ಯೂಸ್ ಮಾಡ್ತಾರೆ ಅದನ್ನ ಸೆಲೆಕ್ಟ್ ಮಾಡಿ. ಆಂಡ್ರಾಯ್ಡ್ ಇತ್ತಂದ್ರೆ ಆಂಡ್ರಾಯ್ಡ್ ಮ್ಯಾಗ ಬ್ಲೂ ಟಿಕ್ ಸೆಲೆಕ್ಟ್ ಮಾಡಿ. ಐಫೋನ್ ಇತ್ತಂದ್ರೆ ಐಫೋನ್ ಮ್ಯಾಗ ಬ್ಲೂ ಟಿಕ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿ ನಂತರ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಪ್ಲೀಸ್ ಎಂಟರ್ ಯುವರ್ ಮೆಸೇಜ್ ಅಂತ ಇದೆಯಲ್ಲ, ಇಲ್ಲಿ ಈ ಬಾಕ್ಸ್ ನಲ್ಲಿ ಒಂದು ಮೆಸೇಜ್ ಕಳಿಸ್ಬೇಕು ವಾಟ್ಸಪ್ ಟೀಮ್ಗೆ. ಅದು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ಫೋಟೋದಲ್ಲಿ ತೋರಿಸ್ತೀನಿ ನೋಡಿ, ಈ ತರ ಸೇಮ್ ಎಂಟ್ರಿ ಮಾಡಿ. ಇಂಗ್ಲಿಷ್ ನಲ್ಲಿ ಏನಿದೆ ಅದು ಸೇಮ್ ಎಂಟ್ರಿ ಮಾಡಿ. ಆದ್ರೆ ಇಲ್ಲಿ ಸ್ವಲ್ಪ ಎಡಿಟ್ ಮಾಡಿ. ನಿಮ್ಮ ಮೊಬೈಲ್ ಸಂಖ್ಯೆ ಇದ್ದಲ್ಲಿ ನಿಮ್ಮ ವಾಟ್ಸಪ್ ನಂಬರ್ ಹಾಕಿ ಬ್ಯಾನ್ ಆದದ್ದು. ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ಕೆಳಗಡೆ ನಿಮ್ಮ ಫೋನ್ ನಂಬರ್ ಅಂತ ಇದ್ದಲ್ಲಿ ಅದನ್ನ ಎಡಿಟ್ ಮಾಡಿ. ಅಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ ಬ್ಯಾನ್ ಆದ್ದು, ವಾಟ್ಸಪ್ ನಂಬರ್ ಹಾಕಿ ಬ್ಯಾನ್ ಆದದ್ದು. ಇವಾಗ ಇಲ್ಲಿ ಕೆಳಗಡೆ ಡಿವೈಸ್ ಅಂತಿದೆಯಲ್ಲ, ಡಿವೈಸ್ ಮುಂದೆ ನಿಮ್ಮ ಫೋನ್ ಹೆಸರು ಹಾಕಿ. ನೀವು ಯಾವ ಫೋನ್ ಯೂಸ್ ಮಾಡ್ತೀರಾ ಆ ಫೋನ್ ಹೆಸರು ಹಾಕಿ, ಅದು ಮಾಡಲ್ ಸಮೇತ ಹಾಕಿ. ಮಾಡಲ್ ಗೊತ್ತಿಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಸೆಟ್ಟಿಂಗ್ ದಲ್ಲಿ ಹೋಗಿ ಅಬೌಟ್ ಸೆಕ್ಷನ್ ದಲ್ಲಿ ಮಾಡಲ್ ನೇಮ್ ಇರುತ್ತೆ ನೋಡಿ, ಆ ಮಾಡಲ್ ನೇಮ್ ನೋಡಿ ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿ ನಂತರ ಕೆಳಗಡೆ ಇಲ್ಲಿ ಕೆಳಗಡೆ ನಿಮ್ಮ ಹೆಸರು ಅಂತಿದೆಯಲ್ಲ, ಅಲ್ಲಿ ಕನ್ನಡದಲ್ಲಿ ಇದ್ದದನ್ನ ಕ್ಯಾನ್ಸಲ್ ಮಾಡಿ ನಿಮ್ಮ ಹೆಸರು ಹಾಕಿ. ಅಲ್ಲಿ ನಿಮ್ಮ ಹೆಸರು ಏನಿದೆ ಅದು ಹೆಸರು ಹಾಕಿ ಎಲ್ಲ ಫಿಲಪ್ ಮಾಡಿದ ನಂತರ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ನೆಕ್ಸ್ಟ್ ಸ್ಟೆಪ್ ಅಂತಿದೆಯಲ್ಲ, ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಬ್ಯಾಕ್ ಬನ್ನಿ, ಹೋಮ್ ಸ್ಕ್ರೀನ್ ಬನ್ನಿ. ಪ್ಲೇ ಸ್ಟೋರ್ ಓಪನ್ ಮಾಡಿ. ಪ್ಲೇ ಸ್ಟೋರ್ದಲ್ಲಿ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಆ್ಯಪ್ ಸಪೋರ್ಟ್ ಅಂತಿದೆಯಲ್ಲ, ಆ್ಯಪ್ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಇಮೇಲ್ ಇದೆಯಲ್ಲ, ಇಮೇಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಜಿಮೇಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಒಂದು ಮೇಲ್ ಮಾಡ್ಬೇಕು. ಇಲ್ಲಿ ವಾಟ್ಸಪ್ ಟೀಮ್ಗೆ ಒಂದು ಮೇಲ್ ಮಾಡಬೇಕು. ಅದು ಹೇಗೆ ಅಂತ ಇವಾಗ ತೋರಿಸ್ ನೋಡಿ. ಇಲ್ಲಿ ಸಬ್ಜೆಕ್ಟ್ ಅಂತಿದೆಯಲ್ಲ, ಸಬ್ಜೆಕ್ಟ್ ದಲ್ಲಿ ಏನ್ ಫಿಲಪ್ ಮಾಡ್ಬೇಕಂತ ಇಲ್ಲಿ ತೋರಿಸ್ ನೋಡಿ. ಫೋಟೋದಲ್ಲಿ ಈ ತರ ಫಿಲಪ್ ಮಾಡಿ. ರಿಕ್ವೆಸ್ಟ್ ಟು ಅನ್ಬ್ಯಾನ್ ಮೈ ವಾಟ್ಸಪ್ ಅಕೌಂಟ್ ಅಂತ ಟೈಪ್ ಮಾಡಿ. ಮುಂದೆ ವಾಟ್ಸಪ್ ಬ್ಯಾನ್ ಆದ ನಂಬರ್ ಎಂಟ್ರಿ ಮಾಡಿ. ಕೆಳಗಡೆ ಮೇಲ್ ಅಂತಿದೆಯಲ್ಲ, ಮೇಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫೋಟೋದಲ್ಲಿ ಕಾಣ್ತಿದೆಯಲ್ಲ ಮೆಸೇಜ್, ಈ ಮೆಸೇಜನ್ನ ಅಲ್ಲಿ ಟೈಪ್ ಮಾಡಿ. ಅಲ್ಲಿ ಕನ್ನಡದಲ್ಲಿ ಏನೇನು ಚೇಂಜಸ್ ಮಾಡ್ಬೇಕಂತಿದೆಯಲ್ಲ ಅದನ್ನೆಲ್ಲ ಎಡಿಟ್ ಮಾಡಿ. ನಿಮ್ಮ ಫೋನ್ ನಂಬರು, ನಿಮ್ಮ ಫೋನಿನ ಹೆಸರು ಮತ್ತು ನಿಮ್ಮ ಹೆಸರು ಎಲ್ಲ ಫಿಲಪ್ ಮಾಡಿದ ನಂತರ ಈ ಮೇಲ್ ಸೆಂಡ್ ಮಾಡಿ. ಮೇಲ್ಗಡೆ ಐಕಾನ್ ಕಾಣುತ್ತಲ್ಲ, ಸೆಂಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮೇಲ್ ಸೆಂಡ್ ಆಗುತ್ತೆ. ನೀವು ಇಮೇಲ್ ಕಳಿಸಿದ ನಂತರ 48 ತಾಸು ವೆಯ್ಟ್ ಮಾಡಿ. 48 ತಾಸು ಮೇಲೆ ನಿಮ್ಮ ವಾಟ್ಸಪ್ ಅನ್ಬ್ಯಾನ್ ಆಗುತ್ತೆ. ಅನ್ಬ್ಯಾನ್ ಆದ್ಮೇಲೆ ನಂತರ ನೀವು GB ವಾಟ್ಸಪ್ಪು ಮತ್ತು ವಾಟ್ಸಪ್ ಪ್ಲಸ್ ಇವ್ಯಾವ ಯೂಸ್ ಮಾಡಬೇಡಿ. ಥರ್ಡ್ ಪಾರ್ಟಿ ವಾಟ್ಸಪ್ ಯೂಸ್ ಮಾಡಬೇಡಿ. ಜೆನ್ಯೂನ್ ವಾಟ್ಸಪ್ ಯೂಸ್ ಮಾಡಿ. ಪ್ಲೇ ಸ್ಟೋರ್ ಸಿಗಲ್ಲ ವಾಟ್ಸಪ್ ಯೂಸ್ ಮಾಡಿ. ಮತ್ತೆ ಬ್ಯಾನ್ ಆದರೆ ಮತ್ತೆ ವಾಪಸ್ ಬರೋದು ಕಷ್ಟ.